ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಕೃಷಿ ಅಧಿಕಾರಿ ರಾಮೇಗೌಡರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಕೇರಳದ ಕಣ್ಣೂರು ಕೃಷ್ಣ ಮೆನನ್ ಮಹಿಳಾ ಕಾಲೇಜು ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ನಡೆಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಸುಂದರನಗರ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸುಂದರನಗರ ಕೋರೆ ರಸ್ತೆ ವ್ಯಾಪ್ತಿಯ ಹಕ್ಕುಪತ್ರ ವಂಚಿತರ ಹೋರಾಟ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಆಗ್ರಹಿಸಲಾಯಿತು. ಸುಂದರನಗರ ವೃತ್ತದಲ್ಲಿ ಜಮಾಯಿಸಿದ ಸಮಿತಿ ಕಾರ್ಯಕರ್ತರು ಹಾಗೂ ಹೋರಾಟ ಸಮಿತಿ ಸದಸ್ಯರು ಮಂತರಗೌಡ ಪರವಾಗಿ ಘೋಷಣೆಗಳನ್ನು ಮೊಳಗಿಸಿದರು. ನೂತನ ಸಂಪುಟದಲ್ಲಿ ಮಂತರಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಜಯಕಾರ ಕೂಗಿದರು. ಇದೇ ಸಂದರ್ಭ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜು ಹಾಗೂ ಹೋರಾಟ ಸಮಿತಿ ಸದಸ್ಯರಾದ ರಶಿಕಲಾ ಕಳೆದ 3 ವರ್ಷಗಳ ಕಾಲ ಶಾಸಕರು ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಡವರ ಪರ ಕಾಳಜಿ ಹೊಂದಿರುವ ಮಂತರಗೌಡ ಅವರಿಗೆ ಮಂತ್ರಿ ಸ್ಥಾನ ದೊರೆಯಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು. ಶಾಸಕರು ಮಂತ್ರಿಯಾದಲ್ಲಿ ನಮ್ಮ ಹಕ್ಕುಪತ್ರ ಹೋರಾಟಕ್ಕೆ ಶೀಘ್ರವಾಗಿ ಫಲ ದೊರೆಯುವ ವಿಶ್ವಾಸವಿದೆ ಎಂದು ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಡಿಎಸ್ಎಸ್ ಮಹಿಳಾ ಸಮಿತಿ ಜಿಲ್ಲಾಧ್ಯಕ್ಷೆ ಸೌಮ್ಯ ನಾಗರಾಜು, ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಾಧರ, ತಾಲೂಕು ಅಧ್ಯಕ್ಷೆ ಮಂಜುಳಾ ಕುಚೇಲ್ ಕುಮಾರ್, ಹಕ್ಕುಪತ್ರ ಹೋರಾಟ ಸಮಿತಿ ಸದಸ್ಯರಾದ ಗುರು, ಮಂಜುಕುಟ್ಟಿ, ಮುತ್ತುರಾಜ್, ದೀಪಿಕಾ, ರಶಿಕಲಾ, ಭವ್ಯ, ದೇವಿಕಾ, ಮುತ್ತುಲಕ್ಷ್ಮಿ, ನಾಗಮ್ಮ, ಪುನೀತ್ರಾಜ್, ರೂಪಾ, ಅಯ್ಯಪ್ಪ, ಬಸವರಾಜು, ರಾಣಿ, ಮಹದೇವಮ್ಮ, ದಿಲ್ಲತ್ ಬೇಗಂ ಮತ್ತಿತರರು ಇದ್ದರು. ಗ್ರಾಮಸ್ಥರ ಪರವಾಗಿ ಜಿಲ್ಲೆ ಜನಪ್ರಿಯ ಶಾಸಕರಾದ ಮಂತರಗೌಡರ ಪರವಾಗಿ ಮಂತ್ರಿ ಶಾಸಕರಾಗಿ ಸುಂದರನಗರದ ಗ್ರಾಮಸ್ಥರ ಪರವಾಗಿ ಹಾಗೂ ಭೀಮಗರ್ಜನೆ ಕೊಡಗು ಜಿಲ್ಲಾ ಪರವಾಗಿ ಇವತ್ತು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂತರಗೌಡ ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಸುಂದರನಗರ ಗ್ರಾಮಸ್ಥರಾಗಿ ಕೇಳ್ತಾ ಇದ್ದೀವಿ. ಯಾಕೆಂದರೆ ಈ 3 ವರ್ಷದ ಕಾಲ ಇಡೀ ಕೊಡಗು ಜಿಲ್ಲೆಯ ಸಂಬಂಧಪಟ್ಟಂಗೆ ಮೂಲೆ ಮೂಲೆಗೂ ಹೋಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಇನ್ನೂ ಉತ್ತಮವಾದ ಕೊಡಗು ಜಿಲ್ಲೆಗೆ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ನಮಗೆ ಎಲ್ಲರೂ ಆಸೆ ಇದೆ. ಹಾಗಾಗಿ ಇದೇ ರೀತಿ 3 ಸಲ ನಮ್ಮ ಕೊಡಗಿಗೆ ಅನ್ಯಾಯ ಆಗಿದೆ. ಇದೇ ರೀತಿ ಹಾಗಾಗಿ ಇನ್ನೂ 2-3 ತಿಂಗಳು ಟೈಮ್ ಇರೋದ್ರಿಂದ ಸಂಪುಟಕ್ಕೆ ಅವ್ರನ್ನ ಒಂದು ಸೇರ್ಪಡೆ ಮಾಡ್ಕೊಂಡು ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ನಮ್ಮ ಕೊಡಗು ಜಿಲ್ಲೆ ಜನರ ಪರವಾಗಿ ಹಾಗೂ ನಮ್ಮ ಸುಂದರನಗರದ ಜನರ ಪರವಾಗಿ ನಮ್ಮ ಜಿಲ್ಲಾ ಸಮಿತಿ ಸಂಘಟನೆಯಿಂದ ಪರವಾಗಿ ನಾನು ಅವರು ವಿಸ್ತೃತವಾಗಿ ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಹೋರಾಟವನ್ನು ಮಾಡೋಕ್ಕೆ ನಾವು ಇಚ್ಛಿಸ್ತಾ ಇದ್ದೀವಿ. ಶಾಸಕರಾದ ಶ್ರೀಮಾನ್ ಮಂತರಗೌಡನವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಮ್ಮ ಗ್ರಾಮಸ್ಥರು, ಸುಂದರನಗರದ ಗ್ರಾಮಸ್ಥರು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡುತ್ತಿದ್ದೇವೆ. ಅವರಿಗೆ ಸ್ಥಾನವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳೆಯ ಮನವಿಯನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೀವಿ. ಅವರು 3 ವರ್ಷಗಳ ಕಾಲದಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ. ಈ ಸಲವೂ ಕೂಡ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟರೆ ನಮ್ಮಂಥ ಬಡವರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುತ್ತಾರೆ ಎಂಬ ನಂಬಿಕೆ ನಮಗಿದೆ. ನಾವು ಹಕ್ಕುಪತ್ರದ ಹೋರಾಟಕ್ಕೆ ನಿಂತಿದ್ದೇವೆ. ಆ ಹಕ್ಕುಪತ್ರವನ್ನು ನಮಗೆ ಕಳಿಸಿಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ. ಆದ್ದರಿಂದ ಮಂತರಗೌಡ ಸರ್ಗೆ
ಈ ಸಲ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ಕೊಡಿಸಬೇಕಾಗಿ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಬಸ್ ನಿಲ್ದಾಣದ ದುರಸ್ತಿಯನ್ನ ಗ್ರಾಮಸ್ಥರೇ ಸ್ವಯಂ ಪ್ರೇರಿತರಾಗಿ ಸರಿಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸ್ಥಳೀಯ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ಉದಾಸೀನತೆ ಹಾಗೂ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರೇ ಸ್ವಯಂ ಪ್ರೇರಿತರಾಗಿ ನಿಂತು ಬಸ್ ನಿಲ್ದಾಣವನ್ನು ದುರಸ್ತಿಗೊಳಿಸಿದ ಶ್ಲಾಘನೀಯ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಗುಂದ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ನಂದಿಗುಂದ ಬಸ್ ನಿಲ್ದಾಣದ ಮೇಲ್ಚಾವಣಿ ಹಂಚುಗಳು ಸಂಪೂರ್ಣವಾಗಿ ಒಡೆದು ಬಿದ್ದು ಹೋಗಿದ್ದವು. ಇದರಿಂದಾಗಿ ಮಳೆ ಬಿಸಿಲಿಗೆ ಆಸರೆ ಆಗಬೇಕಿದ್ದ ನಿಲ್ದಾಣದಲ್ಲಿ ಪ್ರಯಾಣಿಕರು ಯಾರು ನಿಲ್ಲಲು ಸಾಧ್ಯವಾಗದಂತಹ ಅತ್ಯಂತ ದಯನೀಯ ಸ್ಥಿತಿ ನಿರ್ಮಾಣವಾಗಿತ್ತು. ಗೌಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರು. ಬೇಸತ್ತ ಗ್ರಾಮದ ಸಾಮಾಜಿಕ ಕಳಕಳಿಯ ವ್ಯಕ್ತಿ ರಾಜಣ್ಣರವರು ಕೊನೆಗೆ ತಾವೇ ಖುದ್ದಾಗಿ ಮುಂದೆ ಬಂದಿದ್ದಾರೆ. ತಮ್ಮ ಮನೆಯಲ್ಲಿದ್ದ ಹಂಚುಗಳನ್ನು ತಂದು ನೇರವಾಗಿ ಬಸ್ ನಿಲ್ದಾಣದ ಮೇಲೇರಿ ಕೆಲಸ ಆರಂಭಿಸಿದರು. ಸ್ಥಳೀಯ ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿದ್ದ ಕರ್ತವ್ಯವನ್ನು ವ್ಯವಸ್ಥೆಗೆ ಕಾಯ್ದೆ ತಾವೇ ಸ್ವತಃ ಜವಾಬ್ದಾರಿ ಹೊತ್ತು ಯಶಸ್ವಿಯಾಗಿ ಪೂರೈಸಿದ ರಾಜಣ್ಣ ಮತ್ತು ಮಂಜೂರರವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಹಾಗೂ ಜನರ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ನಮ್ಮ ಹಳ್ಳಿಯ ಒಳಿತಿಗಾಗಿ ನಾವೇ ಶ್ರಮಿಸಬೇಕು ಎಂದು ತೋರಿಸಿಕೊಟ್ಟ ಈ ಇಬ್ಬರು ಸಜ್ಜನರು ಇಡೀ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ತಾಲೂಕು ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಕೊಡಗು ಜಿಲ್ಲಾಧ್ಯಕ್ಷರಾದ LM ನಾಗರಾಜರವರ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ನಡೆಯಿತು. DSS ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಗಂಗಾಧರ್, ತಾಲೂಕು ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಅವರನ್ನ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭ DSS ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಲಿತ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯಿಂದ ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾಗಿ ಈ ಕಮಿಟಿಗೆ ಆಯ್ಕೆ ಮಾಡಿದ್ದೀವಿ. ಶ್ರೀಮಾನ್ ಗಂಗಾಧರ್ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ನೀವು ಮಾಲಾರ್ಪಣೆ ಮಾಡಿ ಉತ್ತಮವಾದ ಕೆಲಸ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೊಡಗು ಜಿಲ್ಲೆ ಕರ್ನಾಟಕ ಸಮಿತಿ ಜೈ ಭೀಮಗರ್ಜನೆಯವರ ವತಿಯಿಂದ ಹಕ್ಕುಪತ್ರ ಹೋರಾಟ ಸಮಿತಿ ಸುಂದರನಗರ ಅವರ ಇವತ್ತಿನ ಒಂದು ಇದರಲ್ಲಿ ನಾವು ಎಲ್ಲ ಒಂದು ಸರ್ವೆ ಒಂದು ಜಂಟಿ ಕಾರ್ಯ ಸರ್ವೆ ಎಲ್ಲ ಮುಗಿಸ್ತೀವಿ. ಇವಾಗ ನಮಗೆ ಮುಂದಿನ ಒಂದು ನಡೆ ಅಂದರೆ ನಮ್ಗೆ ಹಕ್ಕುಪತ್ರ ಈಗ 30-40 ವರ್ಷದಿಂದ ಹಕ್ಕುಪತ್ರ ಇಲ್ದೇ ನಾವು ಹಾಗೇ ಒಂದು ಖಾಲಿಯ ಒಂದು ಯಾವುದೇ ಒಂದು ಅದಕ್ಕೆ ನಮಗೆ ಒಂದು ಬದ್ಧತೆಯಾಗಿ ಒಂದು ಭದ್ರತೆ ಇದು ಏನೂ ಇಲ್ಲದೇ ಒಂದು ಮನೆ ಮಾಡ್ಕೊಂಡು ನಮ್ಮ ಒಂದು ಕೆಲಸ ಕಾರ್ಯಗಳದ್ದು ನಮ್ಮ ಒಂದು ಕಾರ್ಮಿಕದ ಕೆಲಸ ಕೂಲಿ ಕೆಲಸಗಳು ಮಾಡ್ಕೊಂಡು ನಾವು ಈಗ ಇಲ್ಲಿ ಮುಂದುವರಿತಾ ಇದ್ದೀವಿ. ಇದಕ್ಕಾಗಿ ಹಕ್ಕುಪತ್ರ ಮತ್ತು ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇದನ್ನು ಏನು ಎಂಥ ಇನ್ನೊಂದು ಸಲ ಪರೀಕ್ಷಣೆ ಎಲ್ಲ ಮಾಡಿ ಇಲ್ಲಿರೋವಂಥ ಬಡ ಜನಗಳಿಗೆ ಒಂದು ಹಕ್ಕುಪತ್ರಕ್ಕೆ ಒಂದು ಇದನ್ನು ವ್ಯವಸ್ಥೆ ಮಾಡಿಕೊಡ್ಲಿ ಅಂದ್ಬಿಟ್ಟು ನಾನು ಸುಂದರನಗರದ ಹಕ್ಕುಪತ್ರ ವ್ಯವಸ್ಥೆ ಸುಂದರನಗರ ಹಕ್ಕುಪತ್ರ ಸಮಿತಿಯವರ ವತಿಯಿಂದ ನಾನು ಎಲ್ಲರ ಅಧಿಕಾರಿಗಳಿಗೂ ನನ್ನ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಮಂತರ್ಗೌಡರವರಿಗೂ ಇದು ಸ್ವಲ್ಪ ಮನವರಿಕೆ ಆಗದೆ ಬಡ ಜನಗಳ ಒಂದು ಶಾಸಕರಾಗಿರೋದ್ರಿಂದ ಇವರು ಮುಂದಿನ ಇನ್ನೂ ಇರುವಂಥ ದಿನಗಳಲ್ಲಿ ಬಡವರಿಗೆ ಒಂದು ಅನುಕೂಲತೆ ಮಾಡಿ 25ರಿಂದ 30 ವರ್ಷದಲ್ಲಿ ಏನು ಆಗಿಲ್ವೋ ಅದು 3 ವರ್ಷದಲ್ಲಿ ಅವರು ಮಾಡಿ ಇವತ್ತು ತೋರಿಸಿದ್ರೆ ಅದೇ ರೀತಿ ಇರೋವಂಥ ಬಡ ಜನಗಳಿಗೆ ಒಂದು ಹಕ್ಕುಪತ್ರ ಕೊಟ್ಟು ಅವರು ನೆಮ್ಮದಿಯಾಗಿ ಒಂದು ಕೂಲಿನಾರು ಮಾಡಲಿ ಅವ್ರು ಏನೋ ಒಂದು ಮಾಡಲಿ ನೆಮ್ಮದಿಯಾಗಿ ನಮ್ಮ ಒಂದು ಮನೆ ಅನ್ನೋದಕ್ಕಾಗಿ ಒಂದಕ್ಕೆ ಅವರು ಒಂದು ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಜನಪ್ರಿಯ ಶಾಸಕರಾದಂಥ ಮಾತಾಡೋರವರಿಗೂ ನಮ್ಮ ಹಕ್ಕುಪತ್ರ ಹೋರಾಟ ಸಮಿತಿಯ ಸುಂದರನಗರ ಗ್ರಾಮದ ವತಿಯಿಂದ ನಮಗೆಲ್ಲ ಕೋರಿಕೆ. ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಯಾವುದೂ ಹಕ್ಕುಪತ್ರ ಸಿಕ್ಕಿಲ್ಲ ಮತ್ತು ಯಾವ ಸೌಲಭ್ಯಗಳು ಇಲ್ಲಿಲ್ಲ. ಅಂದರೆ ಇಲ್ಲಿ ಗೆದ್ದಿರೋರು ನಮಗೆ ಯಾವ ಸೌಲಭ್ಯನೂ ಮಾಡಿಕೊಟ್ಟಿಲ್ಲ. ಆದರೆ ಈ ಕಡೆ ಅರಣ್ಯದವರು ಬಂದು ನಮಗೆ ಗಲಾಟೆ ಮಾಡ್ತಿದ್ದಾರೆ. ಆ ಕಡೆ ನೋಡಿದ್ರೆ ನಮಗೆ ಯಾವುದು ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ಹಕ್ಕುಪತ್ರ ನೀಡ್ತಾರೆ ಅಂತ ಹೇಳಿ ನಾವು ಒಂದು ಭರವಸೆಯನ್ನು ಅವ್ರು ನಮಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಚೇರಿಗಳಿಗೆ ನಮ್ಮ ಅಧ್ಯಕ್ಷರಾದ ನಾಗರಾಜಣ್ಣನವರು ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ಹಕ್ಕುಪತ್ರ ಸಿಕ್ಕುವ ಈ ಸಂದರ್ಭದಲ್ಲಿ ನಮಗೆ ಸಹಕಾರಿಯಾಗಿ ನಮ್ಮ ಸನ್ಮಾನ್ಯ ಮಂತ್ರಿಗಳಾದ
ಮಂತರಗೌಡ ಸರ್ ಅವರು ಕೂಡ ಸಹಾಯ ಮಾಡಬೇಕು. ಅವರ ಸಿಬ್ಬಂದಿ ವರ್ಗದವರು ಶಶಿಕುಮಾರ್ ಅಣ್ಣ ಅವರೆಲ್ಲರೂ ಕೂಡ ನಮ್ಮ ಪರವಾಗಿ ನಿಂತು ಈ ಕಾರ್ಯವನ್ನು ಜಯಶೀಲವಾಗಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಕ್ಕುಪತ್ರಕ್ಕೆ ಅರ್ಜಿಗಳನ್ನು ಹಾಕಿರ್ತೀವಿ, ಅದು ಯಾವ ರೀತಿ ನಡೆಸಬೇಕು ಅಂತ ಮುಂದಾಲೋಚನೆಯನ್ನು ನಮಗೆ ತಹಸೀಲ್ದಾರ್ ಸಾಹೇಬರು, PDO ಸಾಹೇಬರು, ಯಾರೇ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮನ್ನು ಯಾವ ರೀತಿ ನಾವು ನಡೆಯಬೇಕು, ಯಾವ ರೀತಿಯಲ್ಲಿ ಹಕ್ಕುಪತ್ರವನ್ನು ಪಡೆದುಕೊಳ್ಳಬೇಕು ಅಂತ ಸಹಕಾರವನ್ನು ತಿಳಿಸಿಕೊಡಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಗ್ರಾಮದಲ್ಲಿ ವಾಸವಾಗಿರುತ್ತೇವೆ. ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಇರುವುದಿಲ್ಲ. ಆ ಸೌಕರ್ಯಗಳನ್ನು ಕೂಡ ಮಾಡಿಕೊಡಬೇಕು, ಹಕ್ಕುಪತ್ರವನ್ನು ಕೂಡ ಕೊಡಬೇಕು. ಅದೇ ರೀತಿಯಲ್ಲಿ ಈ ಸಲ DK ಶಿವಕುಮಾರ್ ಸರ್ ಅವರು ಮಂತ್ರಿಯಾಗಿರುತ್ತಾರೆ. ಸಿಬ್ಬಂದಿ ವರ್ಗದಲ್ಲಿ ನಮ್ಮ ಕೊಡಗು ಜಿಲ್ಲಾ ಸದಸ್ಯರಾದಂತಹ ಶ್ರೀಮಾನ್ ಮಂತರಗೌಡ ಸರ್ಗೂ ಕೂಡ ಒಂದು ಸೀಟನ್ನು ಕೊಟ್ಟು ನಡೆಸಬೇಕಾಗಿ ನಾವೆಲ್ಲರ ಪರವಾಗಿ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಅವರು ತುಂಬ ಕಾರ್ಯಗಳನ್ನು ಮಾಡಿರುತ್ತಾರೆ. ಇನ್ನು ಮುಂದೆಯೂ ಕೂಡ ನಮಗೆ ಸಹಕಾರ ಮಾಡಿ ಬಡವರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ಒಂದು ನಂಬಿಕೆ ನಮಗಿದೆ. ಆ ನಂಬಿಕೆಯನ್ನು ಅವರು ನಡೆಸಿಕೊಡುತ್ತಾರೆ ಎಂದು ನಾವೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಚಬರಗು ಕೋಟಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ದೀಪ ಸಂಜೀವಿನಿ ಒಕ್ಕೂಟದ ವಾರ್ಷಿಕ ಮಹಾಸಭೆ ನಡೆಯಿತು. ಇಲ್ಲಿನ ದೀಪ ಸಂಜೀವಿನಿ ಒಕ್ಕೂಟದ ವಾರ್ಷಿಕ ಮಹಾಸಭೆಯು ಇತ್ತೀಚೆಗೆ ನಿಟ್ಟೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಶ್ರೀಲತಾ ಶರ್ಮಾರವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಒಕ್ಕೂಟದ ಆಡಳಿತ ಅಧಿಕಾರಿಯಾದ ಶ್ರೀ ಶ್ರೀನಿವಾಸ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಒಕ್ಕೂಟದ ಬೆಳವಣಿಗೆ ಮತ್ತು ಇಂದಿನ ಸಭೆಯ ಮಹತ್ವದ ಕುರಿತು ವಿವರಿಸಿದರು. ಮಹಾಸಭೆಯ ಅಂಗವಾಗಿ ಸದಸ್ಯರಿಗಾಗಿ ಉಪಯುಕ್ತ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದ ಪ್ರಸಿದ್ಧ ನ್ಯಾಯವಾದಿ ಹಾಗೂ ನೋಟರಿ ಶ್ರೀಮತಿ ನಂದಿನಿ ಅವರು ಮಹಿಳಾ ಕಾನೂನುಗಳು ಮತ್ತು ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡಿದರು. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ದೀಪಕ್ ರವರು ಸರ್ಕಾರದ ವಿರುದ್ಧ ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಅವುಗಳ ಸದುಪಯೋಗದ ಬಗ್ಗೆ ತಿಳಿಸಿಕೊಟ್ಟರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಶಾಂಭವಿ ಅವರು ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ದೌರ್ಜನ್ಯ ತಡೆಗೆ ಇರುವ ಕಾನೂನುಗಳ ಕುರಿತು ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸಾಧನೆ ಮಾಡಿದ ಪ್ರತಿಭೆಗಳಿಗೆ ಹಾಗೂ ಸಂಘಗಳಿಗೆ ಧನ ಸಹಾಯ ವಿತರಿಸಲಾಯಿತು. ಒಕ್ಕೂಟದ ಕಾರ್ಯದರ್ಶಿ ಜ್ಯೋತಿ ಲಕ್ಷ್ಮಿ ಎಲ್ಲರನ್ನು ಸ್ವಾಗತಿಸಿದರು. ಉಪಾಧ್ಯಕ್ಷೆ ಪ್ರತಿಮಾ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದರು. LCRP ಆಶಾ ಅವರು ವಾರ್ಷಿಕ ಜಮಾ ಖರ್ಚು ವಿವರಗಳನ್ನು ಮಂಡಿಸಿ ಸಭೆಯ ಅನುಮೋದನೆ ಪಡೆದರು. MBK ಪ್ರೇಮ ಅವರು ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಜೊತೆ ಕಾರ್ಯದರ್ಶಿ ರಶ್ಮಿ ಅವರು ವಂದನಾರ್ಪಣೆ ಮಾಡಿದರು ಹಾಗೂ ಬಂದಂತಹ ಸರ್ವರಿಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದರು. ರಾಷ್ಟ್ರಗೀತೆಯೊಂದಿಗೆ ವಾರ್ಷಿಕ ಮಹಾಸಭೆಯು ಅಧಿಕೃತವಾಗಿ ಮುಕ್ತಾಯಗೊಂಡಿತು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೇರಳದ ಕಣ್ಣೂರು ಕೃಷ್ಣ ಮೆನನ್ ಮಹಿಳಾ ಕಾಲೇಜು ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ನಡೆಯಿತು. ಪತ್ರಕರ್ತರ ಒಕ್ಕೂಟ, ಕಣ್ಣೂರು ಪ್ರೆಸ್ ಕ್ಲಬ್ ಹಾಗೂ ತುಳಸಿ ಭಾಸ್ಕರನ್ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 7ನೇ ವರ್ಷದ ರಾಜ್ಯ ಮಟ್ಟದ ಪತ್ರಕರ್ತರ ವಾಲಿಬಾಲ್ ಪಂದ್ಯಾವಳಿ ಕಣ್ಣೂರು ಕೃಷ್ಣ ಮೆನನ್ ಮಹಿಳಾ ಕಾಲೇಜು ಒಳಾಂಗಣ ಕ್ರೀಡಾಂಗಣದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪತ್ರಕರ್ತರು ಸೇರಿದಂತೆ ತಮಿಳುನಾಡು, ಕೊಡಗು, ಕೇರಳ ತಂಡಗಳ ನಡುವೆ ವಾಲಿಬಾಲ್ ಪ್ರದರ್ಶನ ಪಂದ್ಯಾವಳಿ ನಡೆಯಿತು. ಕೊಡಗು ಪತ್ರಕರ್ತರ ಸಂಘ ಹಾಗೂ ಕಣ್ಣೂರು ಪ್ರೆಸ್ ಕ್ಲಬ್ ನಡುವೆ ನಡೆದ ರೋಮಾಂಚನಕಾರಿ ಲೀಗ್ ವಾಲಿಬಾಲ್ ಪಂದ್ಯಾವಳಿಯ ಅಂತಿಮ ಸುತ್ತಿನಲ್ಲಿ ಕಣ್ಣೂರು ಪತ್ರಕರ್ತರ ತಂಡವನ್ನು ಮಣಿಸಿ ಕೊಡಗು ಪತ್ರಕರ್ತರ ತಂಡ ಗೆಲುವು ಸಾಧಿಸಿತು. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ GV ರವಿಕುಮಾರ್ ನೇತೃತ್ವದಲ್ಲಿ ನಡೆಯಿತು. ಕಣ್ಣೂರು ಜಿಲ್ಲಾಧಿಕಾರಿ P ವಿಷ್ಣುರಾಜ್, ಉಪ ಮೇಯರ್ KP ತಾಹಿರ್, ಚೇಂಬರ್ ಅಧ್ಯಕ್ಷ ಸಚಿನ್ ಸೂರ್ಯಕಾಂತ್, CP ಸುರೇಂದ್ರನ್, ಜನರಲ್ ಕನ್ವೀನರ್ KN ಸಮೀರ್ ಉಟ್ಪಡಿ, ಪ್ರೆಸ್ ಕ್ಲಬ್ ಅಧ್ಯಕ್ಷ C ಸುನಿಲ್ ಕುಮಾರ್, ಕಾರ್ಯದರ್ಶಿ ಕಬೀರ್ ಕನ್ನಡಿ ಪರಂಬಲ್ ಮತ್ತು ರಾಜ್ಯ ಸಮಿತಿ ಸದಸ್ಯ ಪ್ರಶಾಂತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಣ್ಯರು ಪಾಲ್ಗೊಂಡು ಕೊಡಗು ಪತ್ರಕರ್ತರ ತಂಡಕ್ಕೆ ಬಹುಮಾನ ವಿತರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಲನಗರ. ಕೆಆರ್ಪೇಟೆ ಪಟ್ಟಣದ ಆಗ್ರೋ ಕೇಂದ್ರ ಮತ್ತು ಕುವೆಂಪು ಕನ್ನಡ ಸೇವಾ ಬಳಗದ ವತಿಯಿಂದ ಕೃಷಿ ಅಧಿಕಾರಿ ರಾಮೇಗೌಡರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ರೈತ ಸ್ನೇಹಿ ಅಧಿಕಾರಿಯಾಗಿ 35 ವರ್ಷಗಳ ಕೃಷಿ ಇಲಾಖೆಯಲ್ಲಿ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾದ ರಾಮೇಗೌಡರವರಿಗೆ ಹೃದಯಸ್ಪರ್ಶಿ ಅಭಿನಂದನೆ. ಜಲನಯನ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಸ್ನೇಹ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿ ಸೇವಾ ನಿವೃತ್ತರಾದ ರಾಮೇಗೌಡ ಅವರನ್ನು ಇಂದು ಕೆಆರ್ಪೇಟೆ ಪಟ್ಟಣದ ಆಗ್ರೋ ಕೇಂದ್ರ ಮತ್ತು ಕುವೆಂಪು ಕನ್ನಡ ಸೇವಾ ಬಳಗದ ವತಿಯಿಂದ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಭಗವಂತನು ಸಮೃದ್ಧ ಸ್ವಾಭಿಮಾನಿ ಜೀವನವನ್ನು ನಡೆಸುವ
ಶಕ್ತಿ ಕೊಡಲಿ ಎಂದು ಆಗ್ರೋ ಕೇಂದ್ರದ ವ್ಯವಸ್ಥಾಪಕರಾದ ಪ್ರಕಾಶ್ ಗೌಡ ಮನವಿ ಮಾಡಿದರು. ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್, ರೈತ ಸ್ನೇಹಿತ ಅಧಿಕಾರಿ ರಾಮೇಗೌಡ ಅವರನ್ನು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ನಿವೃತ್ತ ಜೀವನವು ಸುಖಮಯವಾಗಿರಲಿ ಎಂದು ಮಂಜುನಾಥ್ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಲಕ್ಷ್ಮೀಪುರ ಜಗದೀಶ್, ವಿಜಯಲಕ್ಷ್ಮಿ ರೈಸ್ ಮಿಲ್ ವ್ಯವಸ್ಥಾಪಕರಾದ ಐಎಸ್ ಅಹಮದ್, ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ವಿ ಲೋಕೇಶ್, ಉದ್ಯಮಿ ಹಂಸ ರಮೇಶ್, ಬಿರಿಯಾನಿ ವೆಂಕಟೇಶ್, ರವಿನಂದನ್ ಸೇರಿದಂತೆ ಬಂಡಿಹೊಳೆ, ಮಾಕವಳ್ಳಿ ಹಾಗೂ ಬೀರವಳ್ಳಿ ಗ್ರಾಮಗಳ ವ್ಯಾಪ್ತಿಯ ನೂರಾರು ಪ್ರಗತಿಪರ ರೈತ ಬಾಂಧವರು ಭಾಗವಹಿಸಿದ್ದರು. ರೈತರು ಇವರನ್ನ ಕಂಡ್ರೆ ಅಷ್ಟು ಅಭಿಮಾನ. ಇವರು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಜಲಾಯನ ಇಲಾಖೆಯಲ್ಲಿ ಇದ್ರು. ಈ ಜಲಾಯನ ಇಲಾಖೆಯಲ್ಲಿ ಒಂದು 20-25 ವರ್ಷ ಕೆಆರ್ಪೇಟೆ ತಾಲೂಕಿನಲ್ಲಿ ಕೆಲಸ ಮಾಡಿದ್ರು. ಆ ಟೈಮ್ನಿಂದ ನಾನು ನೋಡ್ತಾ ಇದ್ದೀನಿ ಅವ್ರನ್ನ. ತುಂಬ ಸ್ನೇಹಜೀವಿ. ರೈತರು ಇವ್ರನ್ನ ಬೇಗ ಗುರುತಿಸ್ತಾರೆ. ಇವರು ಸಹ ರೈತರು ಒಟ್ಟಿಗೆ ಸ್ನೇಹಮಯವಾಗಿ ಇದ್ದರು. ಇವರು ಮಾಡಿರ್ತಕ್ಕಂಥ ಕೆಲಸ ರೈತರು ನೆನೆಸ್ತಾರೆ. ಇವತ್ತು ಬಂಡ್ ಹಾಕೋದು ಮತ್ತು ಕೃಷಿ ಹೊಂಡಗಳನ್ನು ಮಾಡ್ತಕ್ಕಂಥದ್ದು, ರೈತರಿಗೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಇದನ್ನು ಹೆಚ್ಚಾಗಿ ರಾಮೇಗೌಡರು ತೊಡಗಿಸ್ಕೊಂಡಿದ್ರು. ಹಾಗಾಗಿ ಈಗ ಅಂತ ಶ್ರೀ ರಾಮೇಗೌಡರು ನಾಗಮಂಗಲ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ, ಕೆಆರ್ಪೇಟೆಯಲ್ಲಿ ಮಾಡಿದ್ದಾರೆ, ಪಾಂಡುಪುರದಲ್ಲೂ ಕೆಲಸ ಮಾಡಿದ್ದಾರೆ, ಶ್ರೀರಂಗಪಟ್ಟಣದಲ್ಲಿ ಕೊನೆ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಕೆಲಸ ಮಾಡಿ ಅಲ್ಲಿ ನಿವೃತ್ತಿಯಾಗಿದ್ದಾರೆ. ಇವರು ಇಲ್ಲೇ ಕೆಆರ್ಪೇಟೆಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಒಬ್ಬ ಮಗಳು. ಇಬ್ಬರನ್ನು ಮದುವೆ ಮಾಡಿ ಸುಖ ಜೀವನ ನಡೆಸ್ತಾ ಇದ್ದಾರೆ. ಈ ನಿವೃತ್ತಿ ಟೈಮ್ನಲ್ಲಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಸಂಸಾರಕ್ಕೆ ದೇವರು ಅನುಗ್ರಹ ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಂಡು ನಮ್ಮ ಅಂಗಡಿ ಪರವಾಗಿ ಮೊದಲನೇದಾಗಿ ನಾನು ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀನಿ. ಅಧಿಕಾರಿ ಅಷ್ಟೇ ಅಲ್ಲ, ಭಾಳ ಸ್ನೇಹಜೀವಿ. ಡಿಪಾರ್ಟ್ಮೆಂಟಲ್ಲಿ ಇಷ್ಟು ವರ್ಷ ಒಳ್ಳೆ ಸೇವೆ ಮಾಡಿದ್ದಾರೆ. ಜನಪರವಾದ ಸೇವೆ ಅಂದರೆ ಸುಮ್ಮನೆ ಸೇವೆ ಅಲ್ಲ, ಜನಗೆ ಕರೆದು ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನು ಮಾಡಿಕೊಡುವಂಥ ವಿಚಾರದಲ್ಲಿ ತುಂಬ ಮುಂದಾಳತ್ವ ವಹಿಸಿದವರು. ನಮ್ಮ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಂತೂ ತುಂಬ ಜನಾನುರಾಗಿ ಇವರು ಏಡಿಯೇಟವ್ರಿಂದ ಹಿಡಿದು ಇಲ್ಲಿ ಆಫೀಸ್ವರೆಗೂ ಭಾಳ ಜನಾನುರಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕೆಲಸಗಳನ್ನ ನಾವು ಸ್ಮರಿಸ್ಕೊಂಡು ಅವರ ನಿವೃತ್ತಿ ಜೀವನ ತುಂಬ ಚೆನ್ನಾಗಿರಲಿ ಮತ್ತು ಒಳ್ಳೆಯ ಆರೋಗ್ಯ ಕೊಡಲಿ ಅವ್ರಿಗೆ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಡ್ತೀನಿ. ಕೃಷಿ ಇಲಾಖೆ ಹಾಗೂ ಜಲಾನಯನ ಇಲಾಖೆಯಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಕೃಷಿ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಹಿರಿಯರು, ಆತ್ಮೀಯರು ಶ್ರೀಯುತ ರಾಮೇಗೌಡರವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ಆಗ್ರೋ ಕೇಂದ್ರದ ಮಾಲೀಕರಾದಂಥ ಪ್ರಕಾಶಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಪರವಾಗಿ ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಇದನ್ನು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಕಾಶಣ್ಣವರೇ, ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ರಾಮೇಗೌಡ ಸರ್ ಅವರೇ ಹಾಗೂ ನಮ್ಮ ಅಂಜದಣ್ಣವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ರೈತ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ರಾಮೇಗೌಡ ಸರ್ ಅವರು ಕೃಷಿ ಇಲಾಖೆಯಲ್ಲಿ ಸರ್ಕಾರ ಏನು ಸವಲತ್ತುಗಳನ್ನು ರೈತರಿಗೆ ನೀಡ್ತದನ್ನು ಸಂಪೂರ್ಣವಾಗಿ ರೈತರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನು ಅವರು ಸುದೀರ್ಘವಾಗಿ ಮಾಡ್ತಾ ಬಂದಿದ್ದಾರೆ. ರೈತರ ಮನಸ್ಸನ್ನು ಗೆದ್ದು ರೈತರಿಗೆ ತುಂಬ ವಿಶ್ವಾಸಿಯಾಗಿದ್ದರು. ಅವರು ಈ ದಿನ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿ ಸುಖಕರವಾಗಿರಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ. ನಾನು ಎರಡು ಮಾತಾಡಲು ಇಚ್ಛೆ ಪಡ್ತೀನಿ. ಈಗಾಗಲೇ ತುಂಬ ಖುಷಿ ಆಗ್ತಾಯಿದೆ. ನಾನು ಕೇರ್ಪೇಟೆಗೆ ಬಂದಾಗ 88-89ರಲ್ಲಿ 23 ವರ್ಷ ನನಗೆ ಚಿಕ್ಕ ಹುಡುಗ. ನಾನು ಚಂದ್ರನವರು ಯಾರು ಕೆಲಸ ಮಾಡ್ಕೊಂಡು ಅಂದರು KBC ಅವರು. ಆಮೇಲೆ ಆಯಿತು, ಹಂಗೆ ನಾವು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಬ್ಬರು ಕನಿಷ್ಠ ಆದರೂ ಇಬ್ಬರು ನನಗೆ ರೈತರುಗಳು ಪರಿಚಯ ಆದರೆ ನಾನು ನನ್ನ ಜೀವನದಲ್ಲಿ ಫಸ್ಟು ಕಾರ್ಯಕ್ರಮ ಪ್ರವೃತ್ತಿ ಮಾಡೋಕ್ಕೆ ಕೇರ್ಪೇಟೆ ತಾಲೂಕಿಗೆ ಎಂಟ್ರಿ ಮಾತಾಡ್ಬೇಡಿ. ನಾನು ಇಲ್ಲೇ ವಾಸ ಇದ್ದು ನಾನು ಸಾಧ್ಯವಾದಷ್ಟು ನನ್ನ ಮನಸ್ತೃಪ್ತಿಯಾಗಿ ನಾನು ಕೃಷಿ ಇಲಾಖೆಯಲ್ಲಿ ಜಲಾನಯನ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ದೇವರು ನನಗೆ ಅಷ್ಟು ಅವಕಾಶ ಕೊಡೋದಕ್ಕೆ ನನಗೆ ಖುಷಿಯಾಗಿದೆ. ಕೃಷಿ ಇಲಾಖೆ ಅನ್ನ ಮತ್ತು
ಸಂತೋಷ ಶ್ರೇಯಸ್ಸು ಕೊಟ್ಟಿದೆ. ಅದನ್ನು ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಹೊಲಿಸಿ ನಾನು ಯಾರು ಮಾತು ಇದು ಮಾತಾಡಿ ಏನೋ ಪ್ರಕಾಶನ ಮತ್ತು ಕುವೆಂಪು ಸಂಘದಿಂದ ಸನ್ಮಾನ ಮಾಡೋರೆ. ಈ ಸಂದರ್ಭದಲ್ಲೂ ನಮ್ಮ ಕೇಳ್ಪಡೆ ಕನ್ನಡ ಕುವೆಂಪು ಸಂಘ ಮತ್ತು ನಮ್ಮ ಪ್ರಕಾಶ್ ಅವರು ನನ್ನ ಸೇವೆಯನ್ನು ಸ್ಮರಿಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ತುಂಬ ಅಭಿನಂದನೆಗಳು. ಮತ್ತು ಪತ್ರಕರ್ತರಾದ ನಮ್ಮ ನೀಲಕಂಠನವರು, ನಮ್ಮ ಗೃಹ ಪಂಚಾಯತಿ ಶ್ರೀನಿವಾಸ್ ಅವರು, ನಮ್ಮ ಲೋಕೇಶ್ ಅವರು ಎಲ್ಲರಿಗೂ ನಾವು ಹೊಂದಿಸಿ ಎರಡು ಮಾತು ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಕೃಷಿ ಅಧಿಕಾರಿ ರಾಮೇಗೌಡರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಕೇರಳದ ಕಣ್ಣೂರು ಕೃಷ್ಣ ಮೆನನ್ ಮಹಿಳಾ ಕಾಲೇಜು ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.